ಹಾಯ್ ಹಲೋ ನಮಸ್ಕಾರ. ಇವತ್ತು ನನ್ನ ಟ್ಯಾಟೂ ಸ್ಟುಡಿಯೋಗೆ ಒಬ್ಬರು ಕ್ಲೈಂಟ್ ಬಂದಿದ್ದರು. ಅವ್ರ ಮನೇಲಿರೋ ಎತ್ತದ್ದು ಫೋಟೋನೇ ತೊಗೊಂಬಂದಿದ್ರು. ನನಗೆ ಅದೇ ಎತ್ತಿನ ಫೋಟೋ ಬೇಕು ಅಂತ ನೀವು ನೋಡ್ತಾ ಇರೋಲ್ಲ ಸಿಸ್ಟಮಲ್ಲಿ, ಅವ್ರ ಮನೆ ಎತ್ತದು ಆ್ಯಕ್ಚುಲಿ ಅದೇ ಬೇಕು, ಅದಕ್ಕೊಂದು ಬ್ಯಾಂಡ್ ಬೇಕು ಅಂತ ಕೂಡ ಕೇಳಿದರು. ಸರಿ ಓಕೆ ಅಂತ ಅಂದ್ಬಿಟ್ಟು ನಾವು ಕಸ್ಟಮೈಸ್ ಮಾಡಿ ಎತ್ತನ್ನ ಒಂದು ಡ್ರಾಯಿಂಗ್ ಸ್ಕೆಚ್ನೆಲ್ಲ ನೀಟಾಗಿ ಬಂತು. ಆ್ಯಕ್ಚುಲಾಗಿ ನೀಟಾಗಿ ಡ್ರಾಯಿಂಗ್ ಬಂದಿದ ತಕ್ಷಣ ಟ್ರೆನ್ಸಿಲ್ನ ತೊಗೊಂಡು ಪ್ರಿಂಟ್ ಮಾಡಿ ನಮ್ಮ ಕೆಲಸನ ನಾನು ಸ್ಟಾರ್ಟ್ ಮಾಡಿದೆ. ಅವರು ಖುಷಿಯಾಗಿ ಟ್ರೆನ್ಸಿಲ್ ಆಗೋ ತನಕ ಆರಾಮಾಗಿ ಕೂತಿದ್ರು. ಒಂದು ಲೈನ್ ಹಿಂಗೆ ಎಳೀತಾ ಇದ್ದಂಗೆ ಅವ್ರಿಗೆ ಪೇನ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಫಸ್ಟ್ ಆಫ್ ಆಲ್ ಟ್ಯಾಟೂಲಿ ಯಾವಾಗಲೂ ಒಂದು ಹೇಳ್ತೀನಿ, ಟ್ಯಾಟೂ ಬರೋಕ್ಕಿಂತ ಮುಂಚೆ ನೀಟಾಗಿ ಊಟ ಮಾಡಿ ಬಂದಿರಬೇಕು. ಇಲ್ಲ ಅಂತಂದರೆ ಸ್ಟ್ರೈನ್ ಆಗೇ ಆಗುತ್ತೆ, ಪೇನ್ ಅಂತ ಅನಿಸುತ್ತೆ ನಿಮಗೆ. ಸೊ ಹಾಗಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ನಾನು 12 ಇಯರ್ಸಿಂದ ಟ್ಯಾಟೂ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಎಷ್ಟೋ ಜನ ಕಸ್ಟಮರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಲಂಚು ಎರಡೂ ಮಾಡಿರಲ್ಲ, ಡೈರೆಕ್ಟಾಗಿ ಟ್ಯಾಟೂಗೆ ಬಂದಿರ್ತಾರೆ. ಸೊ ನಿಮಗೆ ಎನರ್ಜಿ ಕೂಡ ಇರೋದಿಲ್ಲ. ಸೊ ಹಾಗಾಗಿ ನಿಮಗೂ ಒಂದು ಎನರ್ಜಿ ಇರಬೇಕು ಅಂದರೆ ನೀಟಾಗಿ ಊಟ ಮಾಡಿ, ಟ್ಯಾಟೂಗೆ ಬರೋಕ್ಕಿಂತ ಮುಂಚೆ ನೀಟಾಗಿ ಊಟ ಮಾಡಿ ಬಂದಾಗ ನಿಮಗೆ ಪೇನ್ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇವರು ಕೂಡ ನಮ್ಮ ಕ್ಲೈಂಟು ಆ್ಯಕ್ಚುಲಾಗಿ ಊಟ ನಾಷ್ಟ ಎರಡೂ ಮಾಡಿದಿರೆ ಬಂದಿದ್ರು. ಸ್ವಲ್ಪ ಸುಸ್ತು ಅನಿಸ್ತಾ ಇತ್ತು. ಸೊ ಆ ಥರ ಟೈಮಲ್ಲಿ ನಿಮಗೆ ಸುಸ್ತು ಅಂತ ಅನಿಸಿದಾಗ ಟ್ಯಾಟೂಗೆ ಬಂದಾಗ ನೀವು ಫ್ರೂಟ್ಸು ಈ ಥರನ ತಿನ್ಕೊಂಡು ಟ್ಯಾಟೂ ಮಾಡಿಸೋದ್ರಿಂದ ನಿಮಗೆ ಪೇನ್ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಒಂದು ಪೇನ್ದು ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತಾ ಇರೋದು. ನೀವು ಕೂಡ ನನ್ನ ಟ್ಯಾಟೂ ಸ್ಟುಡಿಯೋಗೆ ವಿಸಿಟ್ ಮಾಡಬೇಕು ಅಥವಾ ನನ್ನ ಹತ್ರ ಒಂದು ಟ್ಯಾಟೂ ಮಾಡಿಸ್ಬೇಕು ಅಂತಂದರೆ ನೀವು ನಾನು ಕೊಟ್ಟಿರೋ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ನ ಮಾಡ್ಕೊಂಡು ಡೈರೆಕ್ಟಾಗಿ ಕೂಡ ಬಂದು ವಿಸಿಟ್ ಮಾಡ್ಬೋದು. ನನ್ನ ಸ್ಟುಡಿಯೋ ಬಂದು ಲೊಕೇಟ್ ಆಗಿರೋದು ದೀಪಾ ಕಾಂಪ್ಲೆಕ್ಸ್ ಸರ್ಕಲ್ಲು, KK ಲೆವೆಟ್ ಹತ್ರ. ಇಲ್ಲಿ ನಿಮಗೆ ಪ್ರಶಾಂತ್ ಮಿಲ್ಟ್ರಿ ಹೋಟ್ಲ್ ಇದೆ. ಮಿಲ್ಟ್ರಿ ಹೋಟ್ಲು ಆಪೋಸಿಟ್ಗೆ ಫಸ್ಟ್ ಫ್ಲೋರಲ್ಲಿ ನನ್ನ ಟ್ಯಾಟೂ ಕಿಂಗ್ಡಮ್ ಸ್ಟುಡಿಯೋ ಲೊಕೇಟ್ ಆಗಿರೋದು. ಸೊ ಹಾಗಾಗಿ ನೀವು ಕೂಡ ನಮ್ಮ ಹತ್ರ ಟ್ಯಾಟೂ ಮಾಡಿಸ್ಬೇಕು ಅಂದರೆ ಡೈರೆಕ್ಟಾಗಿ ಕೂಡ ವಿಸಿಟ್ ಮಾಡ್ಬೋದು. ಪರ್ ಇಂಚ್ ನಾವು ಇವಾಗ ಚಾರ್ಜ್ ಮಾಡ್ತಾ ಇರೋದು 299 ಮಾತ್ರ. ನಮ್ಮ ಟ್ಯಾಟೂ ಸ್ಟುಡಿಯೋದಲ್ಲಿ ಪರ್ ಇಂಚ್ 500 ರೂಪೀಸ್ ಚಾರ್ಜ್ ಮಾಡ್ತಾಯಿದ್ದೋ, ಬಟ್ ಇದು ಹೊಸ ಶಾಪ್ ಆಗಿರೋದ್ರಿಂದ 299ನ ಪರ್ ಇಂಚ್ ಮಾಡ್ತಾಯಿದ್ದೀವಿ ಈಗ. ಸೊ ನಾವು ಯೂಸ್ ಮಾಡೋ ಅಂಥದ್ದು ಎಲ್ಲ USA ಮೆಟೀರಿಯಲ್ಸು, ಹಾಗೆ ಆರ್ಗ್ಯಾನಿಕ್ ಇಂಕ್ಸು, ಎಕ್ಸ್ಪೈರಿ ಡೇಟಿಂದ ಹಿಡಿದು ಪ್ರತಿಯೊಂದು ಇರುತ್ತೆ. ನಾವು ಕಸ್ಟಮರ್ಗೆ ಟ್ಯಾಟೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ವಿತ್ ಎಕ್ಸ್ಪೈರಿ ಡೇಟ್ನ ನಾವು ತೋರಿಸಿ ಆಮೇಲೆ ನಮ್ಮ ಕೆಲಸನ ನಾವು ಸ್ಟಾರ್ಟ್ ಮಾಡ್ತೀವಿ. ಕೊನೆಗೆ ನಮ್ಮ ಕ್ಲೈಂಟು ಪೇನ್ ಅಂದ್ಕೊಂಡು ಆದರೂ ಪರವಾಗಿಲ್ಲ ಮುಗಿಸ್ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಮುಗಿಸ್ಕೊಂಡ್ರು. ಇದು ಸುಮಾರು ನಾನು 3 ಅವರ್ ತೊಗೊಂಡಿದ್ದೀನಿ ಈ ವರ್ಕ್ನ ಕಂಪ್ಲೀಟ್ ಮಾಡೋಷ್ಟೊಳಗೆ. ಸೊ ಹಾಗಾಗಿ ವರ್ಕ್ ನೋಡಿ ಹೇಗೆ ಬಂದಿದೆ ನೀವೇ ನೋಡ್ತಾ ಇದ್ದೀರಾ. ನಮ್ಮದು ಆ ಥರ ಒಳ್ಳೆ ಫಿನಿಶಿಂಗ್ ಕೂಡ ಇರುತ್ತೆ. ನೀವು ಕೂಡ ನನ್ನ ಟ್ಯಾಟೂ ಸ್ಟುಡಿಯೋಗೆ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು, ನಮಸ್ಕಾರ.